ಜೈ ಶ್ರೀರಾಮ್. ಹರಿಕಥಾಮೃತ ಸಾರದ ಮಾತೃಕಾ ಸಂಧಿ 8ನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ, ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಬಂದಿದ್ದೀರಿ. ತಾವು ತಮ್ಮ ಹೆಸರನ್ನು ಜೋರಾಗಿ ಹೇಳಬೇಕು. ನನ್ನ ಹೆಸರು ಹರ್ಷ್. ಎಲ್ಲಿಂದ ಬಂದಿದ್ದೀರಾ? ನಾನು ವಿದ್ಯಾರಣ್ಯಪುರದಿಂದ. ವಿದ್ಯಾರಣ್ಯಪುರ. ಅಲ್ಲಿ ಏನು ಮಾಡ್ತಾ ಇದ್ದೀರಾ ಪುಟ್ಟ ತಾವು? ಅಲ್ಲಿ 9th ಸ್ಟ್ಯಾಂಡರ್ಡ್ ಓದ್ತಾ ಇರೋದು 9th ಸ್ಟ್ಯಾಂಡರ್ಡ್ ಅಲ್ವಾ? 9ನೇ ತರಗತಿಯಲ್ಲಿ ತಾವು ಇದ್ದೀರಾ. ನಾನು ಈಗ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳ್ತೀನಿ. ಶುರು ಮಾಡಲಾ? ಆಯ್ತು. ಓಕೆನಾ? ಓಕೆ. ರೆಡಿ? ಓಕೆ. ಪರಮಾತ್ಮನ ಭಾರ ಹೃದ್ರೂಪವು ಬಲಗಾಲಿನ ಹೆಬ್ಬೆರಳಿನಲ್ಲಿ ಯಾರ ಅಂತರ್ಗತವಾಗಿರುತ್ತದೆ? ಇನ್ನೊಂದ್ಸಲಿ ಕೇಳ್ಬಿಡ್ತೀನಿ. ಪರಮಾತ್ಮನ ಭಾರ ಹೃದ್ರೂಪವು ಬಲಗಾಲಿನ ಹೆಬ್ಬೆರಳಿನಲ್ಲಿ ಯಾರ ಅಂತರ್ಗತವಾಗಿ ಇರುತ್ತದೆ? ಪವನನ. ಜೋರಾಗಿ. ಪವನನ ಸರಿಯಾದ ಉತ್ತರ. ಪವನನ ಅಂತರ್ಗತವಾಗಿ ಇರುತ್ತದೆ, ಸರಿಯಾದ ಉತ್ತರ. ಇನ್ನು ಕೊಟ್ಟಿದ್ದಾರೆ. ಇನ್ನು ತಮಗೆ 3ನೇ ಪ್ರಶ್ನೆಗೆ ಬರ್ಬೋದಾ? ಬಲಗಣ್ಣಿನಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮನಿಗೆ ಹೊಂದಿಕೊಂಡು ಯಾರು ಹಗ್ಗದ ರೂಪದಿಂದ ಇರುತ್ತಾರೆ? ಲಕ್ಷ್ಮೀದೇವಿಯವರು ಅಂಬರಣಿ ರೂಪದಿಂದ ಇರ್ತಾರೆ. ಅಂಬರಣಿ ರೂಪದಿಂದ ಲಕ್ಷ್ಮೀದೇವರು ಇರ್ತಾರೆ, ಸರಿಯಾದ ಉತ್ತರ. ಇನ್ನು ಕೊನೆಯ ಪ್ರಶ್ನೆ ತಮಗೆ ಬರ್ತಾ ಇದ್ದೀನಿ. ಬರಲ್ಲ? ಕೊನೆಯ ಪ್ರಶ್ನೆ. ಬಲಗಣ್ಣಿನಲ್ಲಿರುವ ವಿಶ್ವರೂಪಿ ಪರಮಾತ್ಮನು ಎಷ್ಟು ಮುಖಗಳಿಂದ ಶೋಭಿತನಾಗಿದ್ದಾನೆ? 19 ಮುಖಗಳಿಂದ ಶೋಭಿತನಾಗಿದ್ದಾನೆ. ಇನ್ನು ಸ್ವಲ್ಪ ಜೋರಾಗಿ. 19 ಮುಖಗಳಿಂದ ಶೋಭಿತನಾಗಿದ್ದಾನೆ, ಸರಿಯಾದ ಉತ್ತರ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಿರರ್ಗಳವಾಗಿ ಅರಳು ಹುರಿದಂತೆ ತಾವು ಬಡ ಏನಂದ್ರೆ ಹೇಳಿರಿ. ತಾವು ಯಾವಾಗಲೂ ಅಧ್ಯಯನದಲ್ಲಿ ಇರ್ತೀರಿ, ಅಧ್ಯಯನವನ್ನು ಮಾಡ್ತಾ ಇರ್ತೀರಿ ಅಂತ. ಆದ್ದರಿಂದ ಇಷ್ಟು ನಿರರ್ಗಳವಾಗಿ ಬರಲಿಕ್ಕೆ ಸಾಧ್ಯವಾಗಿದೆ. ಆದ್ದರಿಂದ ತಾವು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ವಿದ್ಯಾಲಯದಿಂದ ಅನಂತ ಧನ್ಯವಾದಗಳು. ವಿದ್ಯಾಲಯಕ್ಕೂ ಕೂಡ ನನ್ನಿಂದ ಅಭಿನಂದನೆಗಳು. ಹರೇ ಶ್ರೀನಿವಾಸ. ಹರಿಕಥಾಮೃತ ಸಾರದ ಮಾತೃಕಾ ಸಂಧಿ 8ನೇ ಸಂಧಿಯಲ್ಲಿ ತಮಗೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ತಾವು ವಿದ್ಯಾಲಯದ ಒಂದು ಚಾಲಕರಿದ್ದೀರಿ. ಈಗ ತಾವು ಈ ಒಂದು ಕಾರ್ಯಕ್ರಮಕ್ಕೆ, ರಥೋತ್ಸವ ಕಾರ್ಯಕ್ರಮಕ್ಕೆ, ಯಾಕೆಂದರೆ ತಾವು 100 ಪುಸ್ತಕಗಳನ್ನು ಬರೆದು ಬಿಟ್ಟಿದ್ದೀರಾ ಅಲ್ವಾ? ರಸಪ್ರಶ್ನೆ ಪುಸ್ತಕಗಳನ್ನು ನೀವು ಪರಿಚಯವನ್ನು ಮಾಡಿಕೊಡ್ಬೇಕು ದಯವಿಟ್ಟು. ನನ್ನ ಹೆಸರು ಪರಶುರಾಮ್ ಬೇಟಿಗೇರಿ ಅಂತ. ನಾನು ಜೀವನೋಪಾಯ ವೃತ್ತಿಯಿಂದ ಟೆಲಿಕಾಂ BSNL ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಹವ್ಯಾಸ ನಮ್ದು ಏನಂದ್ರೆ ವಿಶೇಷವಾಗಿ ದಾಸ ಸಾಹಿತ್ಯದ ಪ್ರಚಾರ ಮಾಡ್ತಕ್ಕಂಥದ್ದು ಮುಖ್ಯ ಹವ್ಯಾಸ. ಅದನ್ನು ನಮ್ಮದು ಒಂದು ಆತ್ಮೋದ್ಧಾರಕ್ಕೆ ಒಂದು ದಾರಿನ ಹೋದದು. ಜೊತೆಗೆ ನಾವು ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯ ಅಂತ ಒಂದು ಹೊಸ ಕಾನ್ಸೆಪ್ಟ್ ಮಾಡಿ ಕಾಲೇಜ್ ಟೈಪ್ ಎಜುಕೇಶನ್ ದಾಸ ಸಾಹಿತ್ಯದಲ್ಲಿ ಕೊಡಬೇಕಂತ ಹೇಳಿ 28 ವರ್ಷಗಳ ಹಿಂದೆನೇ ನಾವು ಸ್ಥಾಪನೆಯನ್ನು ಮಾಡಿದ್ವಿ. ಬಹಳ ಜನಗಳಿಂದ ಅದು ಒಪ್ಪಿಗೆ ಆಯಿತು, ನಮಗೆ ಆಶೀರ್ವದಿಸಿದರು. ನಮ್ಮ ಒಂದು ಮಾಡೆಲ್ ನೋಡಿಕೊಂಡು ಬೇರೆ ಜನಗಳು ಕೂಡ ಅದನ್ನು ವಿದ್ಯಾಲಯಗಳನ್ನು ಮಾಡಿದ್ದಾರೆ. ನನಗೆ ಬಹಳ ಸಂತೋಷ ಆಗ್ತದೆ. ಈ ರೀತಿ ವಿಶ್ವವ್ಯಾಪಿಯಾಗಿ ನಮ್ಮದು ವಿದ್ಯಾಲಯದ ಮಾದರಿ ಬೆಳಿಬೇಕು ಅಂತ. ಇನ್ನೊಂದು ತಮಗೆ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಏನಂದ್ರೆ ನೀವು ಈ ರಸಪ್ರಶ್ನೆ ಪುಸ್ತಕಗಳನ್ನ ಬರಿತೀರಿ ಅಲ್ವಾ? ಆದರೂ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀರಾ, ಅದರ ಕಾರಣ ಏನು ಅಂತ ಹೇಳಬೇಕು. ಇದು ರಸಪ್ರಶ್ನೆ ರಥೋತ್ಸವ ಅಂತ ನಮ್ಮ ವಿದ್ಯಾಲಯದ ಬಂಧುಗಳೆಲ್ಲ ಮಾಡಿ. ಸರಿಯಾದ ಉತ್ತರ, ಚಪ್ಪಾಳೆ. ರಥೋತ್ಸವಕ್ಕೆ ಎಲ್ಲರೂ ಭಾಗವಹಿಸಬೇಕು. ಒಂದು ಏನಂದ್ರೆ ಕೈಲಾಗ್ಲಿಲ್ಲ ಪ್ರಶ್ನೆನೇ ಇಲ್ಲ, ಸೇವಾ ಮನೋಭಾವದಿಂದ ತಾವು ಅದು ರಥದ ಒಂದು ಹಗ್ಗವನ್ನು ಮುಟ್ಟಿ ನಾವು ರಥವನ್ನು ಎಳೆದಿವಿ ಅಂತ ನಾವು ಅನ್ಕೋತೇವಲ್ಲ, ಅದು ಅನುಸಂಧಾನ ಬಹಳ ಮುಖ್ಯ. ಆದ್ದರಿಂದ ಈ ಅನುಸಂಧಾನ ಆಗಲಿ ಎಲ್ಲರೂ ಅಂತ ವಿಚಾರದಿಂದ ನಾನು ಬಂದಿದ್ದೇನೆ. ತಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಿ. ವಿಶೇಷವಾಗಿ ಇದರಲ್ಲಿ ಮಾತೃಕಾ ಸಂಧಿಯಲ್ಲಿ ತಮಗೆ ಪ್ರಶ್ನೆ. ಆಯ್ತು. ಮೊದಲನೇ ಪ್ರಶ್ನೆ ತಮಗೆ. ಕಪೋಲಗಳಲ್ಲಿ 2 ದವಡೆಗಳಲ್ಲಿ ಅಭಿಮಾನಿ ದೇವತೆ ಯಾರು? ರತಿಪತಿ ಮನ್ಮಥ ಅಭಿಮಾನಿಗಳಾಗಿ ಇದ್ದಾರೆ. ಸರಿಯಾದ ಉತ್ತರ. ರತಿಪತಿ ಮನ್ಮಥ ಸರಿಯಾಗಿ